ಗೊತ್ತಿರಬಹುದು ಗೈಸ್, ಫಿನಾನ್ಷಿಯಲ್ ಫ್ರೀಡಮ್ ಇಸ್ ದ ಫಸ್ಟ್ ಪ್ರಿಯಾರಿಟಿ ಇನ್ ಯುವರ್ ಲೈಫ್. ಇವಾಗಿನ ಜನರೇಷನ್ ಎಲ್ಲ ನೋಡೋದಂತ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಇವಾಗ ಏನ್ ಮಾಡ್ಬೇಕು, ಫಸ್ಟ್ ದುಡ್ಡು ಮಾಡ್ಬೇಕು ಅಷ್ಟೇ ಅಲ್ವಾ. ಸೊ ಹಾಗಾಗಿ ಇದು ಸಾಧಿಸೋದು ತುಂಬಾ ಮುಖ್ಯ ಇವಾಗಿನ ರೀಸೆಂಟ್ ಜನರೇಷನ್ ಅಲ್ಲಿ. If you don't achieve this, your life might feel incomplete, right? So benefits of being financially free is ಡೆಫಿನೆಟ್ಲಿ ನೀವು ಆರ್ಥಿಕವಾಗಿ ಇಂಡಿಪೆಂಡೆಂಟ್ ಆಗ್ಬೇಕು ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ಯು ವಿಲ್ ಬಿ ಹ್ಯಾಪಿ ಅಂಡ್ ಯುವರ್ ಫ್ಯಾಮಿಲಿ ವಿಲ್ ಬಿ ಹ್ಯಾಪಿ ಟು, ರೈಟ್? ಸೊ ನೋ ಮೋರ್ ಕಾಂಪ್ರಮೈಸಸ್ ಹೇಳ್ಬೇಕಾಗಿಲ್ಲ. ಸೊ ಊಟದ ಬಗ್ಗೆ ಹೆಚ್ಚಿಸಬೇಕಾಗಿಲ್ಲ ಅಂಡ್ ಯು ಕ್ಯಾನ್ ಈಟ್ ವಾಟ್ ಎವರ್ ಯು ವಾಂಟ್, ರೈಟ್? ಅಂಡ್ ಆಲ್ಸೋ ವೆನ್ ಎವರ್ ಯು ವಾಂಟ್ ಯು ಕ್ಯಾನ್ ಟ್ರಾವೆಲ್ ಟು ಯುವರ್ ಫೇವ್ರೆಟ್ ಪ್ಲೇಸಸ್ ಅಂಡ್ ಆಲ್ಸೋ ಫುಲ್ಫಿಲ್ ಆಲ್ ಯುವರ್ basic needs without any stress, right? Focus on health also. You can finally give proper attention to your health and well-being. ಸೊ ನಾನು ಇವತ್ತು ನಿಮಗೆ ಒಂದು ಕಂಪ್ಲೀಟ್ ಆಗಿ ಒಂದು ಗೋಲ್ಡನ್ ರೂಲ್ ಹೇಳ್ಕೊಡ್ತೀನಿ. ಏನಂದ್ರೆ, ನೀವು ಕೆಲಸ ಮಾಡ್ತಿರ್ಲಿ ಅಥವಾ ಬಿಸ್ನೆಸ್ ಮಾಡ್ತಿರ್ಲಿ, ಅದಕ್ಕಿಂತ ಮೊದಲು ನೀವು ಒಂದು ವಿಷಯನ ತಿಳ್ಕೊಳ್ಳಿ. ಏನಂದ್ರೆ, ನೀವು ಫಸ್ಟ್ ಆಫ್ ಆಲ್ ನಿಮಗೆ ಒಂದು ಕಂಪ್ಲೀಟ್ ಆಗಿ ಒಂದು ರೆಸ್ಪೆಕ್ಟ್ ಬೇಕಾಗಿದೆ. ಎಲ್ಲರೂ ಕೂಡ ಒಂದು ಹೊರಗಡೆ ಆಗಿರ್ಲಿ ಅಥವಾ ಮನೆಯಲ್ಲಿ ಆಗಿರ್ಬೋದು, ನಿಮಗೆ ರೆಸ್ಪೆಕ್ಟ್ ಬೇಕಂದ್ರೆ ಯು ಮಸ್ಟ್ ಅಚೀವ್ ಫಿನಾನ್ಷಿಯಲ್ ಫ್ರೀಡಮ್, ಗೈಸ್. ಸೊ ಇಫ್ ಯು ಹ್ಯಾವ್ ಫಿನಾನ್ಷಿಯಲ್ ಫ್ರೀಡಮ್ ದೆನ್ ಯು ಡೆಫಿನೆಟ್ಲಿ ಯು ಹ್ಯಾವ್ ಎವ್ರಿಥಿಂಗ್. ಇಲ್ದಿದ್ರೆ ಡೆಫಿನೆಟ್ಲಿ ಜೀವನದಲ್ಲಿ ಏನು ಸಾಧಿಸೋಕ್ಕಾಗೋದಿಲ್ಲ, ಗೈಸ್. ಸೊ ನೀವೇನಾದ್ರೂ ಫಸ್ಟ್ ಏನಂದ್ರೆ, ನಿಮಗೆ ಸ್ಟೇಬಲ್ ಆಗ್ಬೇಕಂದ್ರೆ ಮನಿನ ಅರ್ನ್ ಮಾಡಿ. ಸೊ ಹ್ಯೂಜ್ ಮನಿನ ಅರ್ನ್ ಮಾಡಿ ಡೆಫಿನೆಟ್ಲಿ ಹೊರಗಡೆ ಅಷ್ಟೇ ಅಲ್ಲ, ಮನೇಲೂ ಕೂಡ ನಿಮ್ಗೆ ರೆಸ್ಪೆಕ್ಟ್ ಸಿಗುತ್ತೆ. ಸೊ ನೀವೇನಾದ್ರೂ ಡಿಜಿಟಲ್ ಸ್ಕಿಲ್ಸ್ ನ ಕಲಿತು ಮನಿ ಅರ್ನ್ ಮಾಡ್ಬೇಕು ಅನ್ಕೊಂಡಿದ್ರೆ ಡೆಫಿನೆಟ್ಲಿ ನನ್ನ ಕಡೆ ಒಂದು ಅಪರ್ಚುನಿಟಿ ಇದೆ. ಆಪರ್ಚುನಿಟಿ ಬೇಕಂದ್ರೆ ಇರಿಲ್ಲ ನಾನು ಡಿಮ್ ಬಾಕ್ಸ್ ಅಲ್ಲಿ ಶೇರ್ ಮಾಡ್ಬೋದು ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಮನಿ ಅಂತ ಟೈಪ್ ಮಾಡಿ ನಾನು ನಿಮ್ಗೆ ಎಲ್ಲ ಡೀಟೇಲ್ಸ್ ಪ್ರೊವೈಡ್ ಮಾಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದೆ, ನೀವು ನೆಕ್ಸ್ಟ್ ನಿಮ್ ಜರ್ನಿನ ಸ್ಟಾರ್ಟ್ ಮಾಡ್ಬೋದು.